30 ಸೆಕ್ಷನ್ ಅಳವಡಿಸಿದ್ರು. ಆ ಸೆಕ್ಷನ್ ಹೆಂಗಿದೆ ಅಂದರೆ, ಈ ಯಾರು ವಿಸಿಲ್ ಬ್ಲೋವರ್ಸು ಅವ್ರ ಮೇಲೇ ಆ ಸೆಕ್ಷನ್ಗಳು ಹಾಕಿದೆ. ಆ ಸೆಕ್ಷನ್ ಇವ್ರಿಗೆ ಅಧಿಕಾರ ಇಲ್ಲ, ಅದು ಮ್ಯಾಜಿಸ್ಟ್ರೇಟ್ ಮಾಡಬೇಕು. ಸೆಕ್ಷನ್ 215 ರೆಡ್ ವಿತ್ ಸೆಕ್ಷನ್ 379 ಆಫ್ BNSS. ಸೊ ಇದು ಯಾಕೆ ಔಟ್ ಆಫ್ ದ ವೇ ಯಾಕೆ ಸಿಟ್ಟು ಹೋಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ಅಂದರೆ ಏನೇನು ಆರೋಪ ಮಾಡಿದ್ದಾರೆ ಇವ್ರ ಮೇಲೆ? ಎಲ್ಲ ಸುಳ್ಳು ಆರೋಪನ ಕೊಟ್ಟಿದ್ದಾರೆ. ಫೋರ್ಜರಿ ಫಾರ್ ಚೀಟಿಂಗ್, ಪೆರ್ಜುರಿ, ಸುಳ್ಳು ಹೇಳಿದ್ದಾರೆ, ಚೀಟ್ ಮಾಡೋಕ್ಕೆ ಸುಳ್ಳು ಹೇಳಿದ್ದಾರೆ, ಮೋಸ ಮಾಡೋಕ್ಕೆ ಸುಳ್ಳು ಹೇಳಿದ್ದಾರೆ, ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಸುಳ್ಳು. ಇದೆಲ್ಲನೂ ಯಾವಾಗ ಅದು 215 BNSS ಅಲ್ಲಿ ಈ ಸೆಕ್ಷನ್ಸ್ ಎಲ್ಲ ಇದೆ. ಪೊಲೀಸರ ಕಂಟ್ರೋಲ್ಗೆ ಅದು ಬರೋದಿಲ್ಲ, ಅಧಿಕಾರ ಅವ್ರಿಗಿಲ್ಲ. ಅದು ನ್ಯಾಯಾಧೀಶರ ಅಧಿಕಾರ. ಅದು ಟ್ರಯಲ್ ನಡೆದಾಗ ಸೆಷನ್ಸ್ ಜಡ್ಜ್ ಮಾಡೋ ಕೆಲಸನ ಪೊಲೀಸರು ಹೆಂಗೆ ಮಾಡ್ತಾರೆ? ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಆ್ಯಕ್ಚುಲಿ ನಾವು ಧರ್ಮಸ್ಥಳ ಕೇಸ್ನ ಗಮನಿಸ್ತಾ ಹೋದರೆ ಏನೆಲ್ಲ ತಿರುವುಗಳು, ಗೊಂದಲಗಳು. ಒಂದು ವರ್ಗದ ಜನ ಒಂದು ರೀತಿ ಹೇಳ್ತಾರೆ, ಇನ್ನೊಂದು ವರ್ಗದ ಜನ ಇನ್ನೊಂದು ರೀತಿ ಹೇಳ್ತಾರೆ. ಹೀರೋಗಳು ವಿಲನ್ ಆಗ್ತಾರೆ, ವಿಲನ್ಗಳು ಹೀರೋಗಳಾಗ್ತಾರೆ. ಸೊ ಏನಪ್ಪ ಅಂತಂದರೆ, ಯಾರೆಲ್ಲ ಹೋರಾಟಗಾರರು ಅಂತ ಇದ್ರು ಅವ್ರ ಮೇಲೆ ಸುಳ್ಳುನ FIR ಹಾಕೋವಂಥದ್ದು, ಮತ್ತು FIRಗೋಸ್ಕರ ಕೋರ್ಟಲ್ಲಿ ಹೋರಾಡೋವಂಥದ್ದು, ಈ ಥರದ್ದೆಲ್ಲ ನಡೀತಾ ಇದೆ. ಇದನ್ನು ಕೂಲಂಕುಷವಾಗಿ ನಮ್ಮ ಜೊತೆ ಸೀನಿಯರ್ ಅಡ್ವೊಕೇಟ್ ಬಾಲನ್ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸೊ ಏನಾಯಿತು, ಏನು ನಡೀತು ಕೋರ್ಟಲ್ಲಿ, ಪ್ರತಿಯೊಂದು ತಿಳ್ಕೊತೋಣ. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ನಿಮಗೆ ಮತ್ತೆ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ಏನೆಲ್ಲ ಆಗ್ತಾಯಿದೆ ಅಂತ. ಆ್ಯಕ್ಚುಲಿ FIR ಹಾಕಿದ್ರು ಅವ್ರ ಮೇಲೆ, ಮತ್ತು ಈಗ FIR ಏನಾಯಿತು, ಏನಕ್ಕೋಸ್ಕರ ಹಾಕಿದ್ರು, ಇದನ್ನೆಲ್ಲ ಹೇಳ್ಬೋದು ಸರ್? ಈಗ ಈ ಧರ್ಮಸ್ಥಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದರು. ಅದು ಒಂದು ಮೊಕದ್ದಮೆಗೆ ಮಾತ್ರ ಅಲ್ಲ, 39/2025 ಮಾತ್ರ ಅಲ್ಲ, ಅದಕ್ಕೆ ಪೊಲೀಸ್ ಸ್ಟೇಷನ್ ಸ್ಟ್ಯಾಟಸ್ಸು ಕೊಟ್ಟರು. ಇಡೀ ಕರ್ನಾಟಕದಲ್ಲಿ ಸಿಟ್ಗೆ ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಸ್ಟ್ಯಾಟಸ್ ಕೊಟ್ಟಿದ್ದು ಇದೇ ಮೊಟ್ಟ ಮೊದಲು. ಕೇಸು ಪೊಲೀಸ್ ಸ್ಟೇಷನ್ ಅವರೇ ರಿಜಿಸ್ಟರ್ ಮಾಡಬೇಕು. ಸಿಟ್ಟು ತನಿಖೆ, ಬಟ್ ಅವರಿಗೆ SIT ತನಿಖೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದು 5th ಆಗಸ್ಟು ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದರು. ಅವ್ರಿಗೆ ಪೊಲೀಸ್ ಸ್ಟೇಷನ್ ಸ್ಟ್ಯಾಟಸ್ಸು ಕೊಟ್ಟರು. ಏನಾಗಲೂ ಇನ್ಫಾರ್ಮೇಷನ್ ಬಂದರೆ ಕೇಸ್ ರಿಜಿಸ್ಟರ್ ಮಾಡ್ಬೋದು, ತನಿಖೆ ಕೂಡ ಮಾಡ್ಬೋದು. ಈಗ ಅಫಿಷಿಯಲಿ ನಾನು ಹೇಳ್ತೀನಿ, 74 ಡೆಡ್ ಬಾಡೀಸ್ ಡಿಸ್ಪೋಸಲ್ ಆಗಿದೆ. ಇದನ್ನು ಸಿಟ್ ತನಿಖೆ ಮಾಡಬೇಕಾಗಿತ್ತು. ಮೊಕದ್ದಮೆ 39/2025 ಬಿಟ್ಟು ಬೇರೆ ಯಾವುದು FIR ರಿಜಿಸ್ಟರ್ ಆಗಲಿಲ್ಲ. ಆಯಿತಾ? ಈಗ ಈ 74 ಅಸಹಜ ಸಾವುಗಳು ಅಂದರೆ, ಒಂದು ಸತ್ತರೆ ಒಬ್ಬರು, ಈಗ ಅಲ್ಲಿ ಲಾಡ್ಜ್ಗಳಲ್ಲಿ ಸ್ಟೇ ಮಾಡ್ತಾರೆ, ಆಧಾರ್ ಕಾರ್ಡು, ಐಡೆಂಟಿಟಿ ಕಾರ್ಡು ಇಲ್ಲದೆ ಯಾರಾಗಲೂ ಲಾಡ್ಜ್ ಕೊಡೋಕ್ಕಾಗತ್ತಾ? ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿರುತ್ತೆ. ಅವರು ಸಾಯ್ತಾರೆ. ಯಾಕೆ ಸತ್ತರು, ಹೆಂಗೆ ಸತ್ತರು, ಆತ್ಮಹತ್ಯೆನ, ಕೊಲೆನ, ಅಥವಾ ಅಪಘಾತನ, ಅದಕ್ಕೆ ಇನ್ಕ್ವೆಸ್ಟ್ ಅಂತಾರೆ. ಅಲ್ಲೇ CRPCಯಲ್ಲಿ 174 ಪ್ರೊಸೀಡಿಂಗು, ಕರ್ನಾಟಕದೇ 2004 ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂದು ಇದೆ. ಒಂದು ಡೆಡ್ ಬಾಡಿನ ಹೆಂಗೆ ಡಿಸ್ಪೋಸಲ್ ಮಾಡಬೇಕು ಅಂದು. ಈಗ 74 ಸಾವುಗಳು, ಇದು ಎಲ್ಲನೂ ಅನ್ಯಾಚುರಲ್ ಡೆತ್ತು, ಸಹಜ ಸಾವು ಅಲ್ಲ. ಇದು ಎಲ್ಲದಕ್ಕೂ ರೆಕಾರ್ಡ್ಸ್ ಇದೆ, ಸತ್ತಿದ್ದಾರೆ, ರೆಕಾರ್ಡ್ಸ್ ಇದೆ. ರೆಕಾರ್ಡ್ಸ್ ಇದ್ದರೆ ಒಂದು ಹೆಣ ಬಿದ್ದರೆ ಏನು ಮಾಡಬೇಕು? ಅದಕ್ಕೆ ರಿಪೋರ್ಟ್ ಇದೆ. ಅದನ್ನು ಎಲ್ಲಿ ಸತ್ತರು, ಯಾರು ಸತ್ತವರು, ಯಾರು ಡೆಡ್ ಬಾಡಿ ಹೇಗಿತ್ತು, ಅದು ರಿಪೋರ್ಟು. ಅದಾದಮೇಲೆ ಬಿ ಎ ರಿಪೋರ್ಟ್ ಅಲ್ಲ, ಫಾರ್ಮ್, ಆಮೇಲೆ B ಫಾರ್ಮ್, ಅದನ್ನೇ ಮ್ಯಾಜಿಸ್ಟ್ರೇಟಿಯಲ್ ಎನ್ಕ್ವೈರಿಗೆ ಕಳಿಸ್ಬೇಕು. ದೆನ್ C ಫಾರ್ಮ್, ಅದು ಡಾಕ್ಟ್ರ್ ಹತ್ರ ಪೋಸ್ಟ್ಮಾರ್ಟಮ್ಗೆ ಕಳಿಸ್ಬೇಕು. ಇದೆಲ್ಲ ಕಳಿಸಿದ ಮೇಲೆ ಇದೆಲ್ಲನೂ ಡೆಡ್ ಬಾಡಿ ಬಿದ್ದಿತ್ತಲ್ಲ, ವಿಡಿಯೋಗ್ರಫಿ ಮಾಡಬೇಕು, ಫೋಟೋಗ್ರಫಿ ಮಾಡಬೇಕು. ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಿ ಇದನ್ನು
ತಹಸೀಲ್ದಾರ್ಗೆ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಗೆ ಕಳಿಸ್ಬೇಕು, ಡಾಕ್ಟ್ರಿಗೆ ಕಳಿಸ್ಬೇಕು. ಅದರಲ್ಲಿ ಒಂದು ಫಾರಮ್ ಇರುತ್ತೆ. ಮತ್ತು ಡೆಡ್ ಬಾಡಿನ ಪೇಪರಲ್ಲಿ ಕೊಡಬೇಕು. ಇದೆಲ್ಲ ಆದಮೇಲೆ ಆ ಡೆಡ್ ಬಾಡಿನ ಡಿಸ್ಪೋಸಲ್ ಮಾಡಬೇಕು, ಅದನ್ನು ಫೋಟೋಗ್ರಫಿ ಮಾಡಬೇಕು. ರೆಕಾರ್ಡ್ಸ್ ಪ್ರತಿ ಒಂದಿಗೂ ಬರಿಯಲ್ಸ್ ಟೈಮ್ವರೆಗೆ ರೆಕಾರ್ಡ್ಸ್ ಬಿಲ್ಡಪ್ ಮಾಡಬೇಕು. ಈಗ ಡೆತ್ ಆಗಿದೆ, ವಿತಿನ್ 6 hours ಡಿಸ್ಪೋಸಲ್ ಮಾಡಿದ್ದಾರೆ. ಇದನ್ನೆಲ್ಲದಕ್ಕೂ ಪೋಸ್ಟ್ ಮಾಡಿದ ಡಾಕ್ಟ್ರು ಮಹಾಬಲಪ್ಪ, ಆ ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರೇ ಅಲ್ಲ, ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಸೊ ಈಗ 74 ಡೆತ್ಸ್ ಅಂದರೆ 42 ವರ್ಷದಿಂದ ನೋಡಿದರೆ 424 ಸಾವುಗಳು ರಿಪೋರ್ಟೆಡ್, 74 ಸಾವುಗಳು. ಇದ್ರ ಬಗ್ಗೆ ಏನು ತನಿಖೆ ಮಾಡಿದ್ದಾರೆ? ಸಿಟ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಿಟ್ಟು ರಚನೆ ಮಾಡಿದ್ದು 19/7/2025. ಇದುವರೆಗೆ ಅದ್ರ ಬಗ್ಗೆ ಬಂದಿಲ್ಲ. ಆಯಿತು, ಈಗ ಸಿಟ್ ಫುಲ್ ಫಾರ್ವರ್ಡ್ ಸಿಟ್, ಅದು ಸಿಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಈಗ ಯಾರು ಅವನು ಚಿನ್ನಯ್ಯ, ಮುಸ್ಕದಾರಿ, ಭೀಮಾ, ಇವನನ್ನು ಸಿಟ್ಟು IPS ಆಫೀಸರ್ಸು ಸುಮಾರು ಡಿಸ್ಕಷನ್ ಮಾಡಿದ್ದಾರೆ, ಇಂಟ್ರಾಗೇಟ್ ಮಾಡಿದ್ದಾರೆ, ಗ್ರಿಲ್ ಮಾಡಿದ್ದಾರೆ, ಫ್ರೈ ಮಾಡಿದ್ದಾರೆ, ಎಲ್ಲೆಲ್ಲ ಮಾಡಿ 17 ಸ್ಪಾಟ್ಗೆ ಹೋಗ್ತಾರೆ. 15 ಸ್ಪಾಟಲ್ಲಿ ಏನು ಸಿಗೋದಿಲ್ಲ, 2 ಸ್ಪಾಟಲ್ಲಿ ಮಾತ್ರ ಸ್ವಲ್ಪ ಮೂಳೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು 74 ಏನಾಯಿತು ಅವ್ರು ಹೇಳಲೇಬೇಕಾಗುತ್ತೆ. ಇದು ಸಿಟ್ನವರು ಎಲ್ಲ ಅಧಿಕಾರ ಇಟ್ಕೊಂಡು ಶುರು ಮಾಡಿದರು. ಎಕ್ಸ್ಕವೇಷನ್, ಎಕ್ಸ್ಯೂಮೇಷನ್ ಎಲ್ಲನೂ ಆಯಿತು. ಇದು ಕರೆಕ್ಟಾಗಿ ಹೋಗ್ತಾ ಇದೆ ಅಂದ್ಕೊಂಡ್ವಿ ನಾವು. ಅದು ಯಾವತ್ತು 23/8 ಕೆಲವು ಸೆಕ್ಷನ್ಸ್ ಎಲ್ಲ ಅಳವಡಿಸ್ತಾರೆ. ಅದು ಅಧಿಕಾರ ನ್ಯಾಯಾಧೀಶರಿಗಿರೋದು, ಇವ್ರಿಗೆ ಅಧಿಕಾರನೇ ಇಲ್ಲ. ಅಳವಡಿಸಿ ಇನ್ವೆಸ್ಟಿಗೇಷನ್ನು ಡಿರೈಲ್ ಆಯಿತು. ಅಂದರೆ ಯಾರು ವಿಸಿಲ್ ಬ್ಲೋವರ್ಸು ಅವ್ರನ್ನ ಆರೋಪಿ ಮಾಡಿದರು. ಮೈ ಪಾಯಿಂಟ್ ಹಿಯರ್ ಈಸ್, ಈಗ ಅವನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟಲ್ಲಿ ಕ್ಲಿಯರಾಗಿ ಏನೇನಾಗಿದೆ ಅಂತ ಹೇಳ್ತಾನೆ. ಅದ್ರ ಬಗ್ಗೆ ತನಿಖೆ ಏನಾಯಿತು? 15 ವಯಸ್ಸು ಹುಡುಗಿ, 17 ವಯಸ್ಸು ಹುಡುಗಿ, 20 ವಯಸ್ಸು ಹುಡುಗಿ, ಅವಳು ಯೂನಿಫಾರ್ಮಲ್ಲಿ ಇದ್ಲು, ಅವಳು ಅಂಡರ್ ಗಾರ್ಮೆಂಟ್ ಇಲ್ಲ, ಚಡ್ಡಿ ಇಲ್ಲ, ಒಳ ಉಡುಪು ಇಲ್ಲ, ರಕ್ತ ಸುರಿತಿತ್ತು. ಇದು ಕೆಲವ್ರಿಗೆ ಆಸಿಡ್ ಹಾಕಿ ಸುಟ್ಟಿದ್ರು, ಡೀಸೆಲ್ ಹಾಕಿ ಸುಟ್ಟಿದ್ರು. ಇದನ್ನು ನನಗೆ ಡೆಡ್ ಬಾಡಿನ ಬರಿಯಲ್ ಮಾಡೋಕ್ಕೆ ಮಾತ್ರ ನನ್ನನ್ನು ಉಪಯೋಗ ಮಾಡಿಕೊಂಡ್ರು. ಇದೆಲ್ಲ ವಿಷಯಗಳು ಹೇಳ್ದ. ಈಗ ಇವನ ಹತ್ರ ಡೆಡ್ ಬಾಡಿ ಕೊಟ್ಟಿದ್ದು ಯಾರ್ದು ಡೆಡ್ ಬಾಡಿ, ಎಲ್ಲಿಂದ ಬಂತು, ಆ ಡೆಡ್ ಬಾಡಿನ ಇವನು ಯಾಕೆ ಊತಾಗಬೇಕು? ಇದೆಲ್ಲ ಪೊಲೀಸರ ಕೆಲಸ. ಈಗ ಇವನು ಯಾರು ಎಂಪ್ಲಾಯಿ? ಇವನು ಪೊಲೀಸಲ್ಲಿ ಕೆಲಸ ಮಾಡ್ತಾನೆ, ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡ್ತಾನೆ. ಇದನ್ನು ಊತಾಗ್ದಂದರೆ ಪೊಲೀಸರು ಅವನ್ನ ತನಿಖೆ ಮಾಡಿದ್ದಾರೆ, ಎಕ್ಸ್ಕವೇಷನ್ ಮಾಡಿದ್ದಾರೆ, ಕೆಲವು ಕಡೆ ಮೂಳೆಗಳು ಸಿಗಿದೆ. ಇವನಿಗೆ ಬರಿಯಲ್ ಮಾಡೋಕ್ಕೆ ಈ ಕೆಲಸ ಕೊಟ್ಟವನು ಯಾರು? ಅವ್ರನ್ನ ಯಾಕೆ ಕರೆದಿಲ್ಲ ಇವರು? ಅವ್ರನ್ನ ಕರೆದಿಲ್ಲ. ಈಗ ಉಲ್ಟಾ ಸೀದಾ ಆಯಿತು, ಸೀದಾ ಉಲ್ಟಾ ಆಯಿತು. ನೋಟಿಸ್ ಕೊಡ್ತಾರೆ, ಇವ್ರನ್ನೇ ಆರೋಪಿ ಮಾಡ್ತಾರೆ. ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿ NIA ತನಿಖೆ ಮಾಡಿ ಅಂದರು, CBI ತನಿಖೆ ಅಂತ ಹೇಳಿದರು. ಬೆಂಗಳೂರಿಂದ 500 ಕಾರ್ ಹೋಯ್ತು, 600 ಕಾರ್ ಹೋಯ್ತು. ಬೇರೆ ಬೇರೆ ಕಡೆಯಿಂದ ಮೆರವಣಿಗೆ ಆಯಿತು. ಈ ಕಾರು, ಟಾರು, ಲಾರು ಇದೆಲ್ಲ ಏನಕ್ಕೆ ಮಾಡಿದ್ರು ಇವರು? ಅವ್ರದ್ದು ಯಾಕೆ ಇನ್ನೊಂದು ಕಡೆ ಒಂದು ಗ್ಯಾಂಗು, ಇದು ಪುಣ್ಯ ಭೂಮಿ, ಇದು ದೇವರ ಜಾಗ, ದೇವರ ಭೂಮಿನಲ್ಲ ಕೂಡ ಒಂದು ಕಡೆ ಆಗ್ತಿತ್ತು. ಕೊನೆಯಲ್ಲಿ 74 ರಿಪೋರ್ಟೆಡ್ ಸಾವು, 424 ಬೇರೆ ಸಾವುಗಳು
ಮತ್ತು ಕೊಂದವರು, ನೊಂದವರು, ಕಣ್ಣೀರು ಬಿಟ್ಟವರು, ಇದಕ್ಕೆಲ್ಲ ಏನೂ ಆನ್ಸರ್ ಇಲ್ಲ. ಹಾಗಂದ್ರೆ ಸಿಟ್ಟು ಏನು ಮಾಡ್ತಿದ್ರು? ಸರ್ ಇವಾಗ ಒಂದು ಸಾರಿ ಫಾರ್ ಇದು ಮಾಡ್ತಿದ್ದೀನಿ, ಏನಪ್ಪ ಅಂತಂದರೆ ಈಗ SIT ಇದು ರಚನೆ ಆದಮೇಲೆ ಎಷ್ಟು ಮೂಳೆಗಳು ಸಿಕ್ಕು ಅಂತ ಏನಾದರೂ ಮಾಹಿತಿ ಇದೆ ಸರ್? ನೋಡಿ, ಎಷ್ಟು ಮೂಳೆಗಳು ಸಿಕ್ತಂದು ಅವರೇ ಹೇಳಬೇಕು. ಓಕೆ, ಅಧಿಕೃತವಾಗಿ ಏನು ಅಫಿಷಿಯಲ್ ಅವ್ರು ಏನು ಹೇಳಿಲ್ಲ. ಮಾಧ್ಯಮದಲ್ಲಿ ಬಂದಿದ್ದನ್ನು ನೋಡಿದರೆ ಅವರು ರಿಪೋರ್ಟೇ ಕೊಟ್ಟಿಲ್ಲ. ಆದರೆ ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ 9 ಸೆಕ್ಷನ್ ಅಳವಡಿಸಿದ್ರು. ಆ ಸೆಕ್ಷನ್ ಹೆಂಗಿದೆ ಅಂದರೆ, ಈ ಯಾರು ವಿಸಿಲ್ ಬ್ಲೋವರ್ಸು ಅವ್ರ ಮೇಲೇ ಆ ಸೆಕ್ಷನ್ಗಳು ಹಾಕಿದೆ. ಆ ಸೆಕ್ಷನ್ ಇವ್ರಿಗೆ ಅಧಿಕಾರ ಇಲ್ಲ, ಅದು ಮ್ಯಾಜಿಸ್ಟ್ರೇಟ್ ಮಾಡಬೇಕು. ಸೆಕ್ಷನ್ 215 ರೆಡ್ ವಿತ್ ಸೆಕ್ಷನ್ 379 ಆಫ್ BNSS. ಸೊ ಇದು ಯಾಕೆ ಔಟ್ ಆಫ್ ದ ವೇ ಯಾಕೆ ಸಿಟ್ಟು ಹೋಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ಅಂದರೆ ಏನೇನು ಆರೋಪ ಮಾಡಿದ್ದಾರೆ ಇವ್ರ ಮೇಲೆ? ಏನು ಎಲ್ಲ ಸುಳ್ಳು ಆರೋಪನ ಕೊಟ್ಟಿದ್ದಾರೆ. ಫೋರ್ಜರಿ ಫಾರ್ ಚೀಟಿಂಗ್, ಪೆರ್ಜುರಿ, ಸುಳ್ಳು ಹೇಳಿದ್ದಾರೆ, ಚೀಟ್ ಮಾಡೋಕ್ಕೆ ಸುಳ್ಳು ಹೇಳಿದ್ದಾರೆ, ಮೋಸ ಮಾಡೋಕ್ಕೆ ಸುಳ್ಳು ಹೇಳಿದ್ದಾರೆ, ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಸುಳ್ಳು. ಇದೆಲ್ಲನೂ ಯಾವಾಗ? ಅದು 215 BNSS ಅಲ್ಲಿ ಈ ಸೆಕ್ಷನ್ಸ್ ಎಲ್ಲ ಇದೆ. ಪೊಲೀಸರ ಕಂಟ್ರೋಲ್ಗೆ ಅದು ಬರೋದಿಲ್ಲ, ಅಧಿಕಾರ ಅವ್ರಿಗಿಲ್ಲ. ಅದು ನ್ಯಾಯಾಧೀಶರ ಅಧಿಕಾರ. ಅದು ಟ್ರಯಲ್ ನಡೆದಾಗ ಸೆಷನ್ಸ್ ಜಡ್ಜ್ ಮಾಡೋ ಕೆಲಸನ ಪೊಲೀಸರು ಹೆಂಗೆ ಮಾಡ್ತಾರೆ? ಏನಕ್ಕೆ ಆ ಸೆಕ್ಷನ್ಸ್ ಅಳವಡಿಸಿದ್ರು ಗೊತ್ತಿಲ್ವ ಅಂದು ಒಟ್ಟಾರೆ ಈ ಎಂಟೈರ್ ಸಿಟ್ ಇನ್ವೆಸ್ಟಿಗೇಷನ್ ನೋಡಿದರೆ ಯಾರನ್ನು ಕಾಪಾಡಿದ್ದಾರೆ, ಯಾರನ್ನು ಆರೋಪಿ ಮಾಡಿದ್ದಾರೆ, ಯಾರ ಮೇಲೆ ಬಾಣ ಬಿಡ್ತಾ ಇದ್ದಾರೆ ಅಂತ ನೋಡಿದರೆ ನ್ಯಾಯ ಬೇಕು, ಪ್ರಾಣಕ್ಕೆ ನ್ಯಾಯ ಬೇಕು, ಜೀವಕ್ಕೆ ನ್ಯಾಯ ಬೇಕಂದು ಕೇಳೋರ ಮೇಲೇ ಈಗ ಆರೋಪಿ ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಒಂದು ವೇಳೆ ಈಗ ಅವರು ಇನ್ವೆಸ್ಟಿಗೇಷನ್ ಮಾಡೋಕೆ ಹೋದಾಗ ಅಲ್ಲೇನು ಇನ್ವೆಸ್ಟಿಗೇಷನ್ ಸಿಗಲಿಲ್ಲ, ಇವ್ರು ಆರೋಪ ಮಾಡಿದ ಸುಳ್ಳು, ಆ ರೀತಿ ಏನಾದರೂ FIR ಹಾಕಿದ್ರೆ ಯಾವ ಉದ್ದೇಶ ಹಾಕಿದ್ರು? ಹಂಗೆ FIR ಇಲ್ಲ, ಅಳವಡಿಸಿದ್ದಾರೆ 9 ಸೆಕ್ಷನ್. ಇವ್ರು ಹೇಳಿದೆಲ್ಲ ಸುಳ್ಳು ಅಂದೇ ಹಾಕಿದ್ದಾರೆ. ಆ ಸೆಕ್ಷನ್ಸ್ ಎಲ್ಲ ಹಂಗೆ ಇದೆ. ಅಂದರೆ ಇವ್ರು ಏನು ಹೇಳಿದ್ರು ಅದೇನು ಸಿಕ್ಕಿಲ್ಲ ಇಲ್ಲಿ ಅಂತನಾ ಅರ್ಥ? ಅದು ಏನಂದು ಅವ್ರನ್ನೇ ಕೇಳಬೇಕು. ಇದುವರೆಗೆ ಸಿಟ್ಟಿಂದ ಯಾವುದೇ ರಿಪೋರ್ಟ್ ಬಂದಿಲ್ಲ. ನಮ್ಮ ಹತ್ರ ಇರೋದು ಒಂದು FIR, ನಮ್ಮ ಹತ್ರ ಇರೋದು ಒಂದು 183 ಸ್ಟೇಟ್ಮೆಂಟು, ಇನ್ನೊಂದು 183 ಸ್ಟೇಟ್ಮೆಂಟು, ಮತ್ತು ಇವನು ಕೊಟ್ಟಿರೋ ಹೇಳಿಕೆ, ಇಷ್ಟೇ ಇದೆ. ಅದರಲ್ಲಿ ಸುಳ್ಳಂದು ಇವ್ರು ಹೆಂಗೆ ಪರಿಗಣಿಸ್ತಾರೆ? ಅದು ಕೋರ್ಟಿಗೆ ಬರಬೇಕಲ್ಲ, ಕೋರ್ಟ್ ಅಧಿಕಾರವನ್ನು ಇವ್ರು ಯಾಕೆ ತಗೊಂಡ್ರು? ಹಾಗಂದರೆ ಡೈರೆಕ್ಷನ್ ಬೇರೆ ಹೋಗಿದೆ. ಈಗ ಈ 4 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬ ವಿಠ್ಠಲ ಹೆಗ್ಡೆ, ಅವರು ಸೌಜನ್ಯ ಅವರ ಮಾವ, ಇನ್ನೊಬ್ಬರು ಜಯಂತು, ಇನ್ನೊಬ್ಬರು ಮಠಣ್ಣವರು, ಇನ್ನೊಬ್ಬರು ತಿಮ್ರೋಡಿ. ಮಠಣ್ಣವರು ತಿಮ್ರೋಡಿ ಏನು ಎಡಪಂಥಿ ಅಲ್ಲ, ಅವರು ಬಲಪಂಥಿನೇ. ಅವರು ಸಿಂಧು ಜಾಗರಣೆ ಸಮಿತಿ ಎಂದು ಇಟ್ಕೊಂಡಿದ್ದಾರೆ. ಅವರು ಹಿಂದುತ್ವವಾದಿಗಳ, ಅವರು RSS, ಅವರು ಹಿಂದೂ ಸಂಘಟನೆನೇ. ಅವರು ಬೇರೆ ಸಂಘಟನೆ ಅಂತ ಹೆಂಗೆ ಹೇಳ್ತೀರಾ? ಅವ್ರ ಮೇಲೆ ಯಾಕೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಆವತ್ತು ಅವರು ಏನಾಗಲೂ ಹೈಕೋರ್ಟ್ಗೆ ಹೋಗಿಲ್ಲ ಅಂದರೆ ಅವ್ರನ್ನ ಬಂಧಿಸಿ ಅವ್ರನ್ನ ಒಂದು 12-15 ದಿವಸ ಕಸ್ಟಡಿಗೆ ತಗೊಂಡು ಅವ್ರ ಮುಖಾಂತರ ಏನೇನೋ ಸಾಕ್ಷಿಗಳು ಬರ್ಕೊಂಡು ಯಾರನ್ನ ಅರೆಸ್ಟ್ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ. ಎನಿವೇ, ಲೀಗಲ್ ಪ್ರೊಸೀಡಿಂಗ್ಸ್ ಫ್ರಮ್ ಡೇ 1 to today ಈಸ್ ಇಲ್ಲೀಗಲ್. ಕಾನೂನಕ್ಕೂ ಬಾಗರವಾಗಿಯೇ ಹೋಗ್ತಾ ಇದೆ. ಅದು ಹೆಂಗೆ ಹೋಗುತ್ತೆ? ಹೋಮ್ ಮಿನಿಸ್ಟ್ರಿ, ಚೀಫ್ ಮಿನಿಸ್ಟ್ರು, ಮತ್ತು ಸ್ಟೇಟು, IPS, IAS, DIG, SP ಎಲ್ಲರೂ ಇನ್ವಾಲ್ವ್ ಆಗಿ FIR ನೋಂದಣಿ ಮಾಡಿದ್ದು ಕಾನೂನು ಬಾಹಿರ, 183 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದು ಕಾನೂನು ಬಾಹಿರ, ಎರಡನೇ 183 ಮತ್ತೆ ಅವನ್ನ ಬಂಧಿಸಿದ್ದು, ಮತ್ತೆ ಅವನ್ನ ಪ್ರೊಡ್ಯೂಸ್ ಮಾಡಿದ್ದು, 12 ದಿವಸ ಕಸ್ಟಡಿ ತಗೊಂಡಿದ್ದು ಎಲ್ಲನೂ ಇಲ್ಲೀಗಲ್. ಹೆಂಗಾಯ್ತು ಇದು? ಅದು ಒಂದು ಸ್ಟೇಟ್ ರೆಪ್ಯೂಟೆಡ್ ಏಜೆನ್ಸಿ. ಕಾನೂನನ್ನು ಬಿಟ್ಟು ಇದೆಲ್ಲ ಹೆಂಗಾಯ್ತು ಅನ್ನೋದನ್ನೇ ವಿಷಯ.